ಇವ್ರದೇ ಪ್ರಾಪರ್ಟಿಲಿ ಇವ್ರು ಇಲ್ಲಿ ವರ್ಕ್ ಮಾಡ್ತಿರೋದು ಪಕ್ಷನ್ ಮ್ಯಾಲೆ ಅಂತ ಅದು ಹೇಳಿದ್ನಲ್ಲ 1500 hectares ಇರೋದು ಅದು. ಹೈಯೆಸ್ಟ್ ಆಲ್ಟಿಟ್ಯೂಡ್ ನೋಡಿ 1294 meters above the sea level. ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿಂದ ಫುಲ್ ಪ್ರಾಪರ್ಟಿ ಇವ್ರದ್ದು ಸ್ಟ್ರೈಟ್. Which variety of coffee is this? Cardamom. How's the crop this time? Maybe cherry. Sultan. ಒಳಗೆ ಕಾರ್ ಒಳಗೆ ಕೂತ್ಕೊಂಡು ಏನು ಮಜಾ ಇದೆ. ಬನ್ನಿ ಈಗ ಹೊರಗಡೆ ತೊಟ್ಟಿಲಿ ನಿಂತ್ಕೊಂಡ್ಬಿಟ್ಟು ನಾವು ವಿಡಿಯೋ ಮಾಡೋಣ. ಇಲ್ಲಿ ನೋಡಿ 98% ವಿತೌಟ್ ಶೇಡಲ್ಲಿ ಗ್ರೋ ಮಾಡ್ತಾ ಇರೋದು. We have a variety estate. Okay. Every variety around 20 variety in Pak Som Highland. Okay. Bring from India, Brazil and Thai. And which is the best variety according to you? ಚಂದ್ರಗಿರಿ. ಚಂದ್ರಗಿರಿ ನೋಡಿ, ಚಂದ್ರಗಿರಿ ನೋಡಿ. ಇವ್ರು ಮೊದಲಿದ್ದು ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಪೇಸಿಂಗಿಗೆ ಹೋಗ್ತಾ ಇದ್ದಾರೆ, ಜಾಸ್ತಿ ಕಂಜೆಸ್ಟೆಡ್ ಮಾಡ್ತಾ ಇಲ್ಲ, ಅದಕ್ಕೂ ಸ್ವಲ್ಪ ಬ್ರೀತಿಂಗ್ ಕೊಡ್ತಾ ಇದ್ದಾರೆ. ಒಳ್ಳೆ in 1 hectare, like what is the crop you grow here in 1 hectare? Before average around 2, but now around 4 ton per hectare. Spray lot for takes nutrients. Yeah, nutrition ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗ್ರೀನಿಶ್ ನೋಡಿ ಹೆಂಗಿದೆ ಅಂತ. Fertilizer 20 for vegetative growth. Okay. Yeah. And micronutrient. What is micronutrient you have done? Iron, zinc, copper. Okay. Good morning from Laos. ಬನ್ನಿ, ಇವತ್ತು ಲಾವೋಸಲ್ಲಿ ಇದ್ದೀವಿ. ಇವತ್ತು ಕಂಪ್ಲೀಟ್ ಬಂದುಬಿಟ್ಟು ಪ್ಲಾಂಟೇಷನ್ ವಿಸಿಟ್ ಇರುತ್ತೆ, ಒಂದು 3-4 ದಿನ. ಇಲ್ಲಿ ನೋಡಿ ನಮ್ಮ ಹೋಟೆಲಿಂದ ಸೂಪರ್ಬ್. ಇಲ್ಲಂತೂ ಲ್ಯಾಂಡ್ ಅಂತೂ ಹ್ಯೂಜ್ ಆಗಿರುತ್ತೆ, ಮತ್ತೆ ಲೆವೆಲ್ ಆಗಿದೆ. ನಾನು ನೋಡಿದ್ದೇನು ಅಂತ ಒಂದು ಅಬ್ಸರ್ವ್ ಮಾಡಿದ್ದೇನೆ ಅಂತಾರೆ, ಫುಲ್ ಲೆವೆಲ್ ಇದೆ. ಇಲ್ಲಿ ಮೇಯ್ನಾಗಿ ಏನು ಬೆಳೀತಿದ್ದಾರೆ ಅಂದರೆ ರೋಬಸ್ಟಾ ಮತ್ತು ಅರಬಿಕಾ ಪ್ಲಾಂಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಮತ್ತು ಎಕ್ಸಾಟಿಕ್ ಫ್ರೂಟ್ಸ್ ಇದೆ. ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ರೋಬಸ್ಟಾ ಮತ್ತು ಅರಬಿಕಾ ಮಾತ್ರ. ಬನ್ನಿ ಹೋಗೋಣ. ಪಾರ್ಸೆಲ್ಲ ಬ್ರೇಕ್ಫಾಸ್ಟ್ ಹೋಗ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಮುಗ್ಕೊಂಡ್ಬಂದೆ. ಬನ್ನಿ, ರೂಮ್ನ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ, ಸ್ವಲ್ಪ ಲೇಟಾಗಿದ್ವಿ. ರೂಮ್ನ ಇಗ್ನೋರ್ ಮಾಡಿಬಿಡಿ. ಚೆನ್ನಾಗಿದೆ ರೂಮ್ ಮಾತ್ರ, ಫಸ್ಟ್ ಕ್ಲಾಸು. ಒಳ್ಳೆ ಪ್ರಾಪರ್ಟಿ ಮಾತ್ರ. ಏನಿದೆ, ಕ್ಯಾಪು, ಗೋಪ್ರೋ ಎಲ್ಲ ಇದೆ. ಇದು ಬಂದ್ಬಿಟ್ಟು 4 star ಪ್ರಾಪರ್ಟಿ ಇದು. ಮತ್ತು ಇವತ್ತೊಂದು ಎಕ್ಸೈಟ್ಮೆಂಟ್ ಇದೆ, ಯಾಕೆಂತಂದರೆ 1.5 months ನಾವು ವಿಯೆಟ್ನಾಮಲ್ಲಿದ್ವಿ, ಇವತ್ತು ಲಾವೋಸಲ್ಲಿದ್ದೀವಿ. ಏನಂತ ಆಲ್ ಅಬೌಟ್ ಅಗ್ರಿಕಲ್ಚರ್ ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು. ಈಗ ಬೇರೆ ಹಾರ್ವೆಸ್ಟಿಂಗ್ ಟೈಮ್ ಆಗ್ತಾಯಿದೆ ಅರೇಬಿಕಾ. ಆದರೆ ರೋಬಸ್ಟಾ ಬಂದು ಸ್ವಲ್ಪ ಲೇಟ್ ಆಗುತ್ತೆ, ಅರೇಬಿಕಾ ಹಾರ್ವೆಸ್ಟಿಂಗ್ ಆಗ್ತಾ ಇದೆ, ಒಂದು ರೌಂಡ್ ಆಗಿದೆ ಅಂತ ಹೇಳಿದ್ರು. ಸೂಪರ್. ಮತ್ತು ನಮ್ಮ ಜೊತೆ ಯಾರು ಮೀಟ್ ಆಗ್ತಿದ್ದಾರೆ, ನಮ್ಗೆ ಇಲ್ಲಿ ಬಂದಾಗ ಲೋಕಲ್ಲು ಅವ್ರು ನಮ್ಮನ್ನ ಮೀಟ್ ಆಗ್ತಿರೋರು ಯಾರು ಅಂತ ಹೇಳ್ಕೊಡ್ತೀನಿ. ಬೇರೆ ಪಾರ್ಥ ಬ್ರೇಕ್ಫಾಸ್ಟಿಗೆ ಹೋದಾಗ ನಾನು ಬೆಳಿಗ್ಗೆ ಬಂದ್ಬಿಟ್ಟು 7 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಹೊರಟೆ ಒಂದು ಕಾಫಿ ಕೂಡ ಹೊರಟ್ಬಿಡ್ತೀನಿ ನಾನೀಗ. ಬನ್ನಿ, ಇಲ್ಲಿ ಹೋಟೆಲ್ಸ್ ಎಲ್ಲ. ನಿನ್ನೆ ಸಾಯಂಕಾಲ ಮಾತ್ರ ಭಾರಿ ಟೆಂಪ್ರೇಚರ್ ಡೌನ್ ಇತ್ತು, ಆಲ್ಮೋಸ್ಟ್ ಒಂದು 15-16 ಡಿಗ್ರಿ ಇತ್ತು. ಹೇಗೆ ಅಲ್ಲಿ ನೋಡೋಣ ಪಾರ್ಥ. ಇದು ನೋಡಿ ಲಾಬಿ ನೋಡಿ, ಪಾರ್ಥ ರೆಡಿ ಇದ್ದಾನೆ. ಏಮ್ಮ, ಗುಡ್ ಮಾರ್ನಿಂಗ್. ಆಲ್ ಸೆಟ್ ಮಚ್ಚ ಇವತ್ತು ಕಂಪ್ಲೀಟ್. ಇವತ್ತು ನಮ್ಮದು ಬಂದ್ಬಿಟ್ಟು ಫುಲ್ ಅಗ್ರಿಕಲ್ಚರ್ ಟ್ರಿಪ್ಪು. ಹೇಗೆ ಪಾರ್ಥ ಏನಮ್ಮ ಶೇಡ್ಸ್ ಎಲ್ಲ ಹಾಕೊಂಡು ಕಾಫಿ ಕುಡ್ತೀಯಾ? ಒಂದು ರೌಂಡ್ ಕುಡಿಯೋಣ ಬನ್ನೀಗ. ಪಾರ್ಥ ಒಂದು ಒಳ್ಳೆ ಟ್ರಿಪ್ಪಿಗೆ ಹೋಗೋಣ. ನಮ್ಮ ಟ್ರಿಪ್ಪಿಗೆ ಹೋದರೂ ಒಳ್ಳೆ ಎಜುಕೇಟೆಡ್ ಆಗಿರ್ಬೇಕು. ನಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ನಾವು ಏನು ಮಾಡ್ತಾಯಿದ್ವಿ ನಮ್ಗೆ ಒಳ್ಳೆ ನೆಕ್ಸ್ಟ್ ಯೂಸ್ಫುಲ್ ಆಗಬೇಕು ಅಂತ. ಅದಕ್ಕೆ ನಾವು ಸೆಲೆಕ್ಟ್ ಮಾಡಿದ್ದು ಅಗ್ರಿಕಲ್ಚರ್ಗೆ ಹೋಗಿ ನೋಡ್ಕೊಂಬರೋಣ, ಚೆನ್ನಾಗಿರುತ್ತೆ ಅಂತ. ಸಾಕಾಗ್ಬಿಟ್ಟಿದೆ ಬೇರೆ ಟ್ರಿಪ್ ಮಾಡಿ ಹೋಗಿ ಎಲ್ಲ ಬಂದು. ಅದಕ್ಕೆ ಈಗ ಫುಲ್ ಇನ್ನೇನು ಮಾಡೋದು, ನಾವು ಅಗ್ರಿಕಲ್ಚರ್ ಟ್ರಿಪ್ಪೇ ಮಾಡೋಣ. ಓಕೆ, ಆಲ್ ಬೇಸ್ಡ್ ಆನ್ ಅಗ್ರಿಕಲ್ಚರ್. ಏನು ಬೆಳಿಬೋದು, ಏನು ಕತೆ. ನೆಕ್ಸ್ಟ್ ನೆನ್ನೆ ಹೇಳ್ತಾ ಇದ್ದ ಮಚ್ಚ, ನಾವು ಏನು ಬೇಡ ಇಲ್ಲಿ ಬಂದ್ಬಿಟ್ಟು ಒಂದು ಲೀಸ್ ತೊಗೊಂಡ್ಬಿಟ್ಟು ಖಾಲಿ ದುರಿಯನ್ನು ಹಾಕೋಣಂತಿದ್ದ. ಒಳ್ಳೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತಾಯಿದ್ದ, ಮಜಾ ಇತ್ತು. ಬನ್ನಿ, ನಾನು ಹೇಳ್ತಿದ್ನಲ್ಲ ನಾವು ಲಾವೋಸಿಗೆ ಬಂದಿದ್ದೀವಿ ಅಂತ. ಲಾವೋಸಿಗೆ ಬಂದು ನಮ್ಗೆ ಯಾರನ್ನ ಮೀಟ್ ಮಾಡ್ಬೇಕು, ನಮ್ಗೆ ಯಾರು ನಮ್ದು ಅಂತ. ಇವ್ರು ಬಂದ್ಬಿಟ್ಟು ನಮ್ಮದು ಫ್ರೆಂಡ್ ಇವ್ರು ಬಂದ್ಬಿಟ್ಟು ತುಹಾನ್ ಅಂತ. ಹಾಯ್ ತುಹಾನ್, ಹೌ ಯು? ಐ ಆಮ್ ಗುಡ್. ಇಟ್ ಇಸ್ ನೈಸ್ ಟು ಮೀಟ್ ಯು. Because nice to meet you too. Same here. From past 1 month I was contacting you regarding about this trip. It is really happy that you contact me back. Today where we are going, which place we are visiting today? First we go to Pak Som Highland Coffee Farm. Okay. And after that go to my farm. Okay. And we come back to go to Dao Hương Coffee Farm and Westfield. Super. And after that we got lunch in Pak Som. Very nice. And for afternoon we go some waterfall. Yeah. ನೋಡಿ ಏನು ಅಂತಂದ್ರೆ ಇವ್ರು ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅಷ್ಟೇ, ಗೈಡ್ ಅಲ್ಲ ಇವರು ನಿಜವಾಗ್ಲೂ. ಈ ಹ್ಯಾಸ್ ಅ ಕಾಫಿ ಎಸ್ಟೇಟ್. ಹೌ ಮೆನಿ ಹೆಕ್ಟರ್ಸ್ ಯು ಹ್ಯಾವ್? 60 hectares. 60 hectares. ಇವ್ರಿಗೆ ಬಂದು 60 hectares. ಲೈಕ್ ಹೌ ಮೆನಿ ಹೆಕ್ಟರ್ಸ್? Pak Som Highland was 1,200 hectares. Pak Som Highland ಬಂದು 1,200 hectares. And what are the main variety they are growing?
ವಿಚ್ ವೆರೈಟಿ? ಅರೇಬಿಕಾ, Arabica Catimor. ಕಾಟಿಮಾರ್. ಓ, ಅರೇಬಿಕಾ ಕಾಟಿಮಾರ್ ಮಾಡ್ತಿದ್ದಾರೆ. ಮತ್ತೆ ಇನ್ ರೋಬಸ್ಟಾ? No, because Sweden cannot planting Robusta. ಓಕೆ Robusta in the at the same near my farm, on my farm. ಓಕೆ ಓಕೆ. ಈಗ ಪಕ್ಸನ್ ವ್ಯಾಲಿ ಹೋಗ್ತಿರೋದು ದೇ ಆರ್ ಗ್ರೋಯಿಂಗ್ ಓನ್ಲಿ ಅರೇಬಿಕಾದಲ್ಲಿ ಕಾಟಿಮಾರ್ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರು ಬಂದ್ಬಿಟ್ಟು ಇವ್ರ ವ್ಯಾಲಿಯಲ್ಲಿ ದೇ ಆರ್ ಗ್ರೋಯಿಂಗ್ ರೋಬಸ್ಟಾ. ಇನ್ ರೋಬಸ್ಟಾ ವಿಚ್ ಯು ಆರ್ ಡೂಯಿಂಗ್? I plant new variety from Vietnam. TS TR4, TR9 and TSN1. TR9, TR4, TS91 ಅದ್ರಲ್ಲಿ ಭಾರಿ ಚೆನ್ನಾಗಿದೆ. ಇಟ್ಸ್ ರಿಯಲಿ ಗುಡ್. ವೆರಿ ಥ್ಯಾಂಕ್ಸ್. ಕಮ್ ಹ್ಯಾವ್ ಕಾಫಿ. ಲೆಟ್ಸ್ ಸ್ಟಾರ್ಟ್ ದ ಡೇ. Thank you. ಸೂಪರ್. ನಾವು ವೇರ್ ವಿ ಆರ್ ಗೋಯಿಂಗ್? First we go to Pakistan, Thailand coffee shop. ಪಕ್ಸಂಗ್ ಫಸ್ಟ್ ನಾವು ಹೋಗ್ತಾ ಇದ್ದೀವಿ. ಈಗ ಪಕ್ಸಂಗ್ ಐಲ್ಯಾಂಡ್ ಕಾಫಿ ಶಾಪಿಗೆ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಏನು ಅಂತಂದರೆ ಇವ್ರು ರೆಗ್ಯುಲರ್ ಆಗಿ ಡ್ರೈವ್ ಮಾಡೋದೇನು ಅಂತಂದರೆ ಟೊಯೋಟೋದವ್ರ ಗಾಡಿ ಜಾಸ್ತಿ ಇದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಹೈಲ್ಯಾಕ್ಸ್ ಇದೆಯಲ್ಲ, ಅವರೊಳ್ಳೆ ಪಿಕಪ್ ಓಡಿಸ್ತಾ ಇರ್ತಾರೆ ಇಲ್ಲಿ. ಇದು ಒಂದು ಟ್ಯಾಕ್ಸಿ ಗಾಡಿ ಇದೆಲ್ಲ ನಮ್ಮದು. ಇದು ಬಂದ್ಬಿಟ್ಟು ಹೈಲ್ಯಾಕ್ಸು ಸುಹಾನ್ ಗಾಡಿ. ಇಲ್ಲಿ ಬಂದ್ಬಿಟ್ಟು ನೀವು ಅನ್ಕೋಬೋದು ನಾನು ಡ್ರೈವಿಂಗ್ ಓಡಿಸ್ತಾ ಇದ್ದೀನಿ ಅಂತ. ನಾನು ಡ್ರೈವಿಂಗ್ ಅಲ್ಲ, ಇದು ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡೆಡ್ ಡ್ರೈವಿಂಗ್. ನೋಡಿ ಇಲ್ಲಿ ಕೂತಿದ್ದಾರೆ. ಮತ್ತು ನಾವೆಲ್ಲಿ ಹೋಟೆಲ್ ಇದ್ದಿದ್ದು ನೋಡಿದ್ದು. ಈ ಹೋಟೆಲ್ ಪ್ರೊನೌನ್ಸ್ ಆಮೇಲೆ ಬಂದು ಮಾಡ್ತೀನಿ ಯಾವ ಹೋಟೆಲ್ ಅಂತ. ನಾವು ಇದ್ದಿದ್ದು ಈ ಹೋಟೆಲು ಭಾರಿ ಚೆನ್ನಾಗಿದೆ. ಬಿಗ್ ಥಮ್ಸ್ ಅಪ್. ಸಕ್ಕತ್ತಾಗಿದೆ. ಸ್ಟೇ ಅಂತ ಅಲ್ಟಿಮೇಟ್ ಆಗಿ. ಒಂದೇನಂತ ನಾನು ಅಬ್ಸರ್ವ್ ಮಾಡಿದ್ದು ಅಂತಂದರೆ ಭಯಾನಕ ಚಳಿ ಇದೆ ಮಾತ್ರ. ಟೆಂಪ್ರೇಚರ್ ಭಾರಿ ಡೌನ್ ಇದೆ. Tuang, what will be the temperature in December? December maybe 5 days. 5 degree temperature. Yes. Highest is 5 degree. That's it. ಏನೋ ಮಚ್ಚ 5 ಡಿಗ್ರಿ ಅಂದರೆ ಇದ್ರ ತರ ಆಯ್ತು. ಯಾವುದು ಗಿರಿ ಸೈಡ್? ಹೌದು ಆದರೆ ಗಿರಿಲಿ 5 ಡಿಗ್ರಿ ಬರುತ್ತಾ? 7-8 ತನಕ ಬರುತ್ತೆ. ಹೌದು. ಆದರೆ ಇವಾಗಲೇ ಒಳ್ಳೆ ಚಳಿ ಇದೆ ಮಾತ್ರ. ನೋಡಿ ನಮ್ದೆಲ್ಲ ಕೋಟ ಕವರಾಗಾಯ್ತು, ಕೈ ಎಲ್ಲ ಗೂಸ್ ಬಂಪ್ಸ್ ಬರ್ತಾ ಇದೆ. ಇಲ್ಲಿ ನಾನು ಏನು ಒಂದು ಅಬ್ಸರ್ವ್ ಮಾಡಿದ್ದು ಅಂತಂದರೆ ಲಾವೋಸಲ್ಲಿ ರೋಡ್ ಎಲ್ಲ ಭಾರಿ ಚೆನ್ನಾಗಿದೆ. ಮತ್ತು ಇನ್ನೊಂದೇನು ಅಂತಂದರೆ ಟೆರೇನ್ ಇಲ್ಲ, ಫ್ಲ್ಯಾಟ್ ಲ್ಯಾಂಡು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ. ಇಲ್ಲಿ ನೋಡಿ ಲಂಟನ ಹಿಂಗೆ ಇದೇ ಥರ ಫ್ಲವರ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಫ್ಲವರ್ ನೋಡಿ, ಒಂಥರ ನೋಡೋಕ್ಕೆ ಮಾರಿಗೋಲ್ಡ್ ಥರ ಇದೆ. ಮಾರಿಗೋಲ್ಡ್ ಅಲ್ಲ ಇದು. ನೋಡಿ ಎಲ್ಲ ಕಡೆನೂ ಇದೇ ಥರ ಇದೆ ಫ್ಲವರು. ಸೂಪರ್. ಅವ್ನು ಬಂದ್ಬಿಟ್ಟು ನಮ್ಮ ಕಾಫಿ ಶಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಪಕ್ಸನ್ ಐಲ್ಯಾಂಡ್ಗೆ ಹೋಗ್ತಾ ಇರೋದು. ಅವ್ರು ಬಂದ್ಬಿಟ್ಟು ಪಕ್ಸನ್ ಐಲ್ಯಾಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮೈನ್ ಗೈಡ್ ಆಗಿರೋದು ಒಂದು ಬಂದ್ಬಿಟ್ಟು ತುವಾಂಗೋ, ಇನ್ನೊಬ್ರು ಬಂದ್ಬಿಟ್ಟು ಓಮ್. ಅದ್ರ ಬಿಗ್ ಥಮ್ಸ್ ಅಪ್. ಬಂದು ಬೆಳಿಗ್ಗೆ ಬಂದು ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿ ಟೋಟಲ್ 3-4 ಡೇಸ್ ನಮ್ಮ ಜೊತೆ ಇರ್ತಾರೆ ಅವರು. ಸೂಪರ್. ಏನೋ ಪಾರ್ಥ, ಹೌದು, ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ ಮಚ್ಚ. ಥ್ಯಾಂಕ್ ಯು ತುವಾನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. No problem. He is a coffee planter. He owns an estate of 60 hectares here. ಆಲ್ಮೋಸ್ಟ್ ನಮಗೆ 140 ಎಕರೆ ಪಕ್ಕ ಬರುತ್ತದು. ಕರೆಕ್ಟಾಗಿ ಇವರು ಎಕರೆ ಹೇಳ್ಬೇಕಂದ್ರೆ 150 ಎಕರೆ ಪ್ರಾಪರ್ಟಿ ಇದೆ. ಇವರು ಬಂದ್ಬಿಟ್ಟು ನಮಗೆ ಎಂಟೈರ್ ತೋರಿಸ್ತಾ ಇದ್ದಾರೆ. ಏನು ಅಂತಂದರೆ ನಮ್ಮದು ಫ್ರೆಂಡ್ ಚಿನ್ನಪ್ಪಣ್ಣ ಫೋನ್ ಮಾಡಿ ಇವ್ರು ಹೇಳಿದರು. ಅವರು ಹೇಳಿದ್ಮೇಲೆ ಓಕೆ ಅಂತ ಚಿನ್ನಪ್ಪಣ್ಣ ಬಂದುಬಿಟ್ಟು ಇಲ್ಲಿ ವರ್ಕ್ ಮಾಡ್ತಿದ್ರು ಆ್ಯಸ್ ಎ ಮ್ಯಾನೇಜರ್ ಒಂದು ದೊಡ್ಡ ಕಂಪ್ನಿಗೆ ಪಕ್ಸನ್ ವ್ಯಾಲಿಯಲ್ಲಿ. ಬನ್ನಿ ಹೋಗೋಣ. ನಾವೀಗ ಪಕ್ಸನ್ ಲ್ಯಾಂಡ್ ಕೆಫೆಲಿ ಇದ್ದೀವಿ ನಾವು. ಈಗ ಬಂದ್ಬಿಟ್ಟು ನೋಡೋಣ ನಾವು ಯಾರನ್ನ ಮೀಟ್ ಮಾಡ್ತೀವಿ ಅಂತ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಇದೊಂದು ಕಾಫಿ ಶಾಪ್ ಇಲ್ಲಿದೆ. ಇಲ್ಲಿ What you want coffee? Arabica, No, Robusta, but Americano, cappuccino. which one best coffee you get it? There. Hi brother. Hello, Hi, how are you? Yesterday we met him. Top. Tom. Americano. Yeah, fine. Super. Two. Huh. Hot. Yeah. ಬನ್ನಿ ಇಲ್ಲಿ ಇನ್ನೊಬ್ರು ನಮ್ಮ ಜೊತೆ ಹೇಳಿದ್ನಲ್ಲ ಓಮ್. ಹಾಯ್ ಓಮ್, ಗುಡ್ ಮಾರ್ನಿಂಗ್. ಹೌ ಆರ್ ಯು? ನೈಸ್. ಮತ್ತು ಇವ್ರು ಬಂದ್ಬಿಟ್ಟು ಶಿ ವರ್ಕ್ಸ್ ಇನ್ ಪಕ್ಸೋನಲ್ಲಿ. Around 6 years. 6 years. 6 ವರ್ಷದಿಂದ ವರ್ಕ್ ಮಾಡ್ತಿದೆ. ಏನು ಸುತ್ತ ನೋಡ್ತಿದ್ದೀರಲ್ಲ, ಅರಬಿಕಾ ನೋಡ್ತಾ ಇದ್ದೀರಾ ನೋಡಿ. ಸೂಪರ್. ಹಿಂಗೆ ಸ್ಟ್ರೈಟ್ ಆಗಿದೆ. ವೆರಿ ನೈಸ್. ವಿ ಕ್ಯಾನ್ ಗೋ ದೇರ್. ಯಾ. ಇಲ್ಲಿ ನೋಡಿ ವ್ಯೂ ಮೇಲ್ಗಡೆಯಿಂದ ಹೋಗಿ ನೋಡೋದು. ಇವ್ರದೇ ಪ್ರಾಪರ್ಟಿ ಇಲ್ಲಿ. ಇವ್ರು ಇಲ್ಲಿ ವರ್ಕ್ ಮಾಡ್ತಿರೋದು ಪಕ್ಸನ್ ವ್ಯಾಲಿ ಅಂತ. ಅದು ಹೇಳಿದ್ನಲ್ಲ 1500 ಹೆಕ್ಟೇರ್ಸ್ ಇರೋದು. ಅದು 3000 ಎಕರೆ. ವಾವ್. ಹೈಯೆಸ್ಟ್ ಆಲ್ಟಿಟ್ಯೂಡ್ ನೋಡಿ 1294 ಮೀಟರ್ಸ್ ಎಬೋ ದ ಸಿ ಲೆವೆಲ್. ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿಂದ ಫುಲ್ ಪ್ರಾಪರ್ಟಿ ಇವ್ರದ್ದು ಸ್ಟ್ರೈಟ್. ಸೂಪರು. Machine. ಯಾ. ವಿಚ್ ವೆರೈಟಿ ಕಾಫಿ ಇಸ್ ದಿಸ್? Katimor. ಕಾಟಿಮಾರ್. Yeah. ಇಲ್ಲಿ ಕಾಟಿಮಾರ್ ಅಂತ ಏನು ಹೇಳ್ತೀವಲ್ಲ ಅದ್ರದ್ದು ಪ್ಲಾಂಟೇಶನ್. ಹೌಸ್ ಅ ಕ್ರಾಪ್ ದಿಸ್ ಟೈಮ್? Maybe 4,000. 4,000. Yes. 4,000? The cherry. 4,000 ton. Yeah. 4,000 tons. Yeah. 4,000 tons. 4,000 ಟನ್ ಅಂತೆ. ಇದು ಹೌ ಮೆನಿ ಹೆಕ್ಟರ್ಸ್? We are around 500 hectares. We have a 5 estate. 5 ಎಸ್ಟೇಟ್. ಓಕೆ. Yeah, it's a big. ಇಸ್ ಅ ಬಿಗ್. Yeah. ನೋಡಿ ಇಲ್ಲಿ ಬಂದ್ಬಿಟ್ಟು ಇವ್ರಿಗೆ 5 ಎಸ್ಟೇಟ್ ಇದೆ. ಇವ್ರು ಮ್ಯಾನೇಜ್ ಮಾಡ್ತಿದ್ದಾರಲ್ಲಿ 6 ವರ್ಷದಿಂದ ಇವ್ರು ವರ್ಕ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ನೋಡಿ ಹೆಂಗಿದೆ ಅಂತ.
ಈ ವ್ಲಾಗಲ್ಲಿ ವಿಲ್ ಬಿ ಶೋಯಿಂಗ್ ಕಂಪ್ಲೀಟ್ಲಿ ಅರಬಿಕಾ ಪ್ಲಾಂಟೇಶನ್. ಇನ್ ಅರಬಿಕಾ ಪ್ಲಾಂಟೇಶನ್ ಎಸ್ಪೆಷಲಿ ದೇ ಆರ್ ಗ್ರೋಯಿಂಗ್ ಕಾಟಿಮಾರ್. And what about labors, how they harvest and everything? Picking by hand. Picking by hand, no machineries. No machine. Earlier they used machineries before? Earlier, yeah, sometimes. Yeah. Sometime. Now stop. Okay, Yeah. why was that? Quality not good. Okay. Because many green. Okay, green okay, cherry, okay. Yeah, many. ಓಕೆ ಮಿಷಿನ್ Must select. ಓಕೆ ಸೂಪರ್. ಮಿಷಿನಲ್ಲಿ ಇವರು ಹಾರ್ವೆಸ್ಟ್ ಮಾಡ್ಬೇಕು ಏನಾಗ್ತಿತ್ತು ಅಂತಂದರೆ ಗ್ರೀನ್ಸ್ ಜಾಸ್ತಿ ಬರ್ತಿತ್ತು, ಹಸಿ ಕಾಯಿ ಜಾಸ್ತಿ ಬರ್ತಾಯಿತ್ತು, ಹಣ್ಣು ಕಮ್ಮಿ ಬರ್ತಾಯಿತ್ತು. ಸೊ ದೇ ಡಿಸೈಡೆಡ್ ಬೈ ಪಿಕಿಂಗ್ ಓನ್ಲಿ ಇಟ್ ಸೆಲ್ಫ್. Yeah. ಹೌ ಮೆನಿ ಲೇಬರ್ಸ್ ದೇ ರಿಕ್ವೈರ್ಡ್ ಹಿಯರ್? 800 to 1,000 worker per day. ಬಟ್ 800 to 1,000 Yeah, worker. ವರ್ಕರ್ಸ್ ಪರ್ ಡೇ. ಮತ್ತು ಅಷ್ಟು ಜನ ಲೇಬರು ಇವ್ರು ಇಲ್ಲಿ ಟ್ರೈ ಮಾಡಿದ್ದಾರೆ. ಅದೇನಂತಂದರೆ ಇವ್ರಿಗೆ ಇದು ಕ್ಲಿಕ್ ಆಗಲಿಲ್ಲ, ಮಿಷನರೀಸ್ ಕ್ಲಿಕ್ ಆಗಿಲ್ಲ. ಹಣ್ಣು ಕಾಯಿ ಕಾಫಿ ಜಾಸ್ತಿ ಬರ್ತಿದೆ ಅಂತ ಪಾರ್ಥನ ವಿಶೇಷತೆ ಏನಂತಂದ್ರೆ ಅಲ್ಲಿ ತಿಂದ, ಇಲ್ಲೂ ಬಂದು ತಿಂತಾ ಇದ್ದಾನೆ. ಏನಮ್ಮ ಪಾರ್ಥ, ಏನು ತಿಂತಾ ಇದೆಯಾ ಇದು? Crosso. ಏನೋ ಇದು ತ್ರೋಸ ಅಂದರೆ ಕೊಡೋದು ಸಗದ ಇದೆ. ಬಿಗ್ ಕಮ್ಸ್ ಬಂದೀಗ. ಹಾಯ್, ಹೌ ಆರ್ ಯು? ಲುಕ್ ಅಪ್ ದಿಸ್ ಕಾಫಿ ಶಾಪ್. Yeah, I will look up the coffee shop and load the roaster. Yeah. ಸೂಪರ್. ನಂದು ಏನಂತಂದರೆ ಇವ್ರದ್ದೇ ಒಂದು ಕಾಫಿ 1500 ಹೆಕ್ಟೇರ್ಸ್ ಇದೆ. ಆಮೇಲೆ ಏನು ಮಾಡ್ತಾರೆ, ಅವ್ರದ್ದೇ ಒಂದು ರೋಸ್ಟರ್ಸ್ ಇದೆ, ಮತ್ತು ಅವ್ರದ್ದೇ ಬಂದುಬಿಟ್ಟು ಕಾಫಿ ಶಾಪ್ ಎಲ್ಲ ಇದೆ. ಡೈರೆಕ್ಟ್ ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಯುವರ್ ನೇಮ್? My name is Tom. ಟಾಮ್. Yeah. ಟಾಮ್, ನೈಸ್ ಟು ಮೀಟ್ ಯು. Nice ಆಲ್ ದಿ ಬೆಸ್ಟ್. Thank you very much. Yeah. ಒಳಗೆ ಕಾರ್ ಒಳಗೆ ಕೂತ್ಕೊಂಡು ಏನು ಮಜಾ ಇದೆ. ಬನ್ನಿ ಈಗ ಹೊರಗಡೆ ಕೂತ್ಕೊಂಡು, ಹೊರಗಡೆ ತೊಟ್ಟಿಲಿ ನಿಂತ್ಕೊಂಡ್ಬಿಟ್ಟು ನಾವು ವಿಡಿಯೋ ಮಾಡೋಣ. ಇಲ್ಲಿ ನೋಡಿ ಏನೋ ಪಾರ್ಥ ನೋಡಿ, ಸೂಪರ್ ಎಕ್ಸಲೆಂಟು. ಈಗ ನಮಗೆ ಏನು ಬೇಸಿಕ್ ಏನು ಬೇಕು ಅಂದರೆ ರೋ ಟು ರೋ ಹೆಂಗಿದೆ, ರೋಯಿಂದ ಸ್ಪೇಸಿಂಗ್ ಏನಿದೆ, ಎಲ್ಲಿಂದ ನಮಗೆ ಯಾವ ವೆರೈಟಿ ಇದು, ಎಲ್ಲಿಂದ ಬಂದಿರೋದು ಅದೆಲ್ಲ ನಾವು ಇನ್ಫಾರ್ಮೇಷನ್ ತಗೋಬೇಕು. ಅದು ನಾನು ಒಂದೇನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂತಂದರೆ ಒಳಗೆ ದೂರ ಸಿಲ್ವರ್ ಮರ ಇದೆ ಅಷ್ಟೇ, ದೂರ 98% ವಿತೌಟ್ ಶೇಡಲ್ಲಿ ಗ್ರೋ ಮಾಡ್ತಾ ಇರೋದು. Oh my god, ಏನು ಈ ಥರ ಬಂದಿದೆ. ಅಮೇಝಿಂಗ್ ಪ್ಲಾಂಟೇಶನ್ಲಿದ್ದೀವಿ. ನೀವು ನೋಡ್ತಿದ್ದೀರಾ ಫುಲ್ ಅರಬಿಕಾ. ಆಮೇಲೆ ಇವ್ರನ್ನ ಇಂಟರ್ವ್ಯೂಸ್ ಆಗಲೇ ಮಾಡ್ಕೊಟ್ಟಿದ್ದೀನಿ. ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತಾರೆ, ಶೇರ್ ಮಾಡ್ತಾರೆ ಹಿಂಗೆ ಅಂತೆಲ್ಲ. ಮತ್ತು ನಮ್ಮ ಹತ್ರ ಇರೋದು ತುಹಾಂಗ್ ಇದ್ದಾರೆ. ಬನ್ನೀಗ, ಹೌ ಮೆನಿ ಹೆಕ್ಟರ್ಸ್ ಡು ಯು ಹ್ಯಾವ್ ಹೋಲ್ಡ್ ಯು? Here around 500 hectare. 500 hectares of this property. Yeah. And which is the variety that you grow? What variety? T-in-1. T-in-1. Yeah, from Vietnam. Vietnam. T-in-1 from Vietnam ಬಂದಿದ್ದಾರೆ. ಈಗ ಇಲ್ಲಿ ನೋಡ್ಬೋದು, ನಮ್ಮ ನೋಡಿ ಸ್ಪೇಸಿಂಗ್ ಹೆಂಗಿದೆ ಅಂತಂದರೆ 2 ಅಡಿ ಉದ್ದ ಇದೆ, 12 ಅಡಿ ಅಗಲ ಇದೆ. ಈಗ ನೀವು ನೋಡ್ಬೋದು ಇಲ್ಲಿ ಸಾಲು ಹಿಂಗೆ ಹಿಡಿದ್ರೆ ಕಮ್ಮಿ ಅಂತಂದ್ರು 1.5-2.5-3 ಕಿಲೋಮೀಟರ್ ತನಕ ಹಂಗೆ ಸ್ಟ್ರೈಟ್ ಇದೆ. ಇಲ್ಲಿ ನೋಡಿ ಇವ್ರಿಗೆ ಎಲ್ಲ ಬೆರೀಸ್ ಎಲ್ಲ ಇವ್ರು ಬಂದುಬಿಟ್ಟು 2 ರೌಂಡ್ ಕುಯ್ದಿದ್ದಾರೆ ಅಂತ. ಹಾರ್ವೆಸ್ಟಿಂಗ್ ಆಗಿದೆ, ಇಲ್ಲೆಲ್ಲ ನೋಡ್ತಿದ್ದಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಆಗಿದೆ. ಇದು ಹಾರ್ವೆಸ್ಟಿಂಗ್ ಆದಮೇಲೆ ಕಾಫಿ ನೋಡಿ ಹಿಂಗಿದೆ. ಸೊ ದಿಸ್ ಬಿಗ್ ಸೈಜ್ ನೋಡಿ, ಸೈಜ್ ನೋಡಿ ಹಿಂಗಿದೆ. ಮತ್ತು ನೀವು ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂತ. ಫುಲ್ ಗ್ರೀನಿಶ್, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಲ್ಟಿಮೇಟ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ವರ್ಷದ ಕ್ರಾಪ್, ಫಾರ್ ನೆಕ್ಸ್ಟ್ ಇಯರ್ ಕ್ರಾಪ್ ಇಟ್ಸ್ ವೆರಿ ಗುಡ್. ವಿ ಕ್ಯಾನ್ ಸಿ ದ ಸ್ಪೈಕ್ಸ್ ಫಾರ್ ವೆರಿ ನೈಸ್. This year we are remove one plant, so next year get crop more. Yeah. Have a spacing. ಹೌದು. ದಿಸ್ ಇಸ್ 10 years old plant. Yes. 2014 ಇಟ್ಸ್ ಪ್ಲಾಂಟೆಡ್. Yes. 10 ವರ್ಷದ ಪ್ಲಾಂಟ್ ಆಗಿರೋದು. ಮತ್ತು ಏನಂತಂದರೆ ವ್ಲಾಗ್ ಬಂದುಬಿಟ್ಟು ನಂದು ಫಸ್ಟ್ ವ್ಲಾಗ್ ಅನ್ಕೋಬೋದು. ಒಂದು ಟೋಟಲ್ ಸೀರೀಸ್ ಇಂಗ್ಲೀಷಲ್ಲಿ ಆಗುತ್ತೆ. ಬಿಕಾಸ್ ಇವರಿಗೆ ನಮ್ಮ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಇಂಗ್ಲೀಷ್ ಇವ್ರು ಮಾತಾಡ್ತಾರೆ. ಯು ಗೈಸ್ ಸ್ಪೀಕ್ಸ್ ರಿಯಲಿ ಗುಡ್ ಇಂಗ್ಲೀಷ್. ಆಮೇಲೆ ಹಾರ್ವೆಸ್ಟ್ ಇಸ್ ಡನ್, ರೈಟ್? ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಹಾರ್ವೆಸ್ಟ್ ಇಸ್ ಡನ್. First round done. Okay. Yes, now waiting for Second round. Yeah. Okay. And this is mother plant is from Vietnam. Yes, They bought it from Vietnam. Yes. Okay. Very nice. ಇಲ್ಲಿ ನೋಡಿ. Good. Easy, take care easy, maintain easy. ನೋಡಿ ಇದೆಲ್ಲ. Yes. ನೋಡಿ ಇದೆಲ್ಲ ಆಗಿದೆ, ಹಾರ್ವೆಸ್ಟಿಂಗ್ ಎಲ್ಲ ಆಗಿದೆ. ಇದರಲ್ಲಿ ನೋಡಿ ಇದೆಲ್ಲ ಹಾರ್ವೆಸ್ಟಿಂಗ್ ಆಗಿದೆ, ಇದರಲ್ಲಿ ಬಾಕಿ ಇದೆ ರೌಂಡ್ ಮಾಡೋಕ್ಕೆ. ನೋಡಿ ಮತ್ತೆ ಏನೋ ಗೊತ್ತಾ, ಇಲ್ಲಿ ಸಖತ್ತಾಗಿದೆ. ಯು ಗೈಸ್ ಡೋಂಟ್ ಇರಿಗೇಟ್, ಐ ಗೆಸ್. Don't use irrigation. Okay. Because of many rain. In Pak Som. ಅವ್ರು ಏನಂತಂದರೆ ಅವರು ಫುಲ್ ಡಿಪೆಂಡೆಂಟ್ ಆಗಿದ್ದು ರೈನಲ್ಲೇ. ಅವ್ರ ಇರಿಗೇಷನ್ ಸಿಸ್ಟಮ್ ಇಲ್ಲ. ಆ್ಯಂಡ್ ಯು ಹ್ಯಾವ್ ರಿಸರ್ಚ್ ಸೆಂಟರ್ ಹಿಯರ್, ಕಾಫಿ ರಿಸರ್ಚ್ ಸೆಂಟರ್. Coffee Research Center. Yeah, we are have. In Laos or Pakistan or Paksong? Pak Som. Paksong. Okay. It's nearby then. Super. But we are have variety estate. Okay. Every variety around 20 variety. Oh. In Pak Som Island. Okay. Yes. Bring from India, Brazil and Thai. Okay. ಏನು ಅಂತಂದರೆ ಇವ್ರ ಹತ್ರ ಬಂದು 20 ವೆರೈಟೀಸ್ ಆಫ್ ಕಾಫೀಸ್ ಇದೆ ಇಲ್ಲಿ. ಅದರಲ್ಲಿ ಇವರು ಬೆಸ್ಟ್ ವೆರೈಟಿ ಮತ್ತು ಇಲ್ಲಿ ವಿಯೆಟ್ನಾಮಲ್ಲಿದೆ, ಥೈಲ್ಯಾಂಡಲ್ಲಿದೆ, ಆ್ಯಂಡ್ ಪಾಕ್ಸಾಂಗ್ ಇದೆ, ಲಾವೋಸಲ್ಲಿದೆ. ಆ್ಯಂಡ್ ವಿಚ್ ಇಸ್ ದ ಬೆಸ್ಟ್ ವೆರೈಟಿ ಅಕಾರ್ಡಿಂಗ್ ಯು? Chandrakiri is a ಚಂದ್ರಗಿರಿ ನೋಡಿ, ಚಂದ್ರಗಿರಿ. Yellow Katui. Yellow Katui. And last year Jawa. Jawa, Yeah, we are get award.
ಓ ಸೂಪರ್ ಸೂಪರ್. Java variety. ಜಾವಾ ವೆರೈಟಿ. Yeah. ಜಾವಾ ವೆರೈಟಿ ಅವ್ರಿಗೆ ಅವಾರ್ಡ್ ಸಿಕ್ಕಿದೆ ಅಂತೆ. ಸೂಪರ್ ಮಾತ್. ಎನಿ ಅಪ್ಡೇಟ್ ಫ್ರಮ್ ಯು? ಎನಿ ಇನ್ಫಾರ್ಮೇಶನ್ ವಿಲ್ ಗಿವ್? But now I see this season rain come. Rain should come now. Flower open. I think next year we lost. Okay, correct. We lost crop because now they start for the open flower. Correct. Like this. I think next year. Here like this have a flower like this. ಓಕೆ ಎವ್ರಿ ಇಯರ್ ಫ್ಲವರ್ ವಿಲ್ ಬಿ ಲೈಕ್ ದಿಸ್. Yes. ಇವ್ರೇನಂತ ನನ್ನ ಪ್ರಕಾರ ಏನಂತಂದ್ರೆ ಇಷ್ಟು ದೊಡ್ಡ ಇದಕ್ಕೆ ಒಂದು ಇರಿಗೇಷನ್ ಒಂದು ಫೆಸಿಲಿಟೀಸ್ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಇಷ್ಟು ದೊಡ್ಡ ಇರಿಗೇಷನ್ ನೀರಿದ್ದು ಪ್ರಾಬ್ಲಮ್ ಅಂತ. ಬಟ್ ಹೆವಿ ರೈನ್ ಅಂತಾರೆ ಇಲ್ಲಿ. ಆ ರೈನ್ ಮೇಲೆ ಇವ್ರು ಡಿಪೆಂಡೆಂಟ್ ಆಗಿದ್ದಾರೆ. Often rain. Yeah. And how many times fertilizers you give for the plants? 6 rounds in a year. 6 rounds in a year. Yeah. Okay. What are the fertilizers you give? 20 NPK, NPK? and micronutrient. Okay, micronutrient. Yeah, Which micronutrient do you give? Excellent. Okay. Which brand is that? Magnesium. Zinc. Yeah. Sulfur. Yeah, sulfur. ನೋಡಿ ಇವ್ರು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೂಪರ್ ಮಾತ್ರ. ಬೋರಾನ್. Everything. Okay. What is the spacing? Spacing between plants now 1.5. Yeah, Okay. We are remove one plants. Okay. Now. Yeah. 1.5 ಮತ್ತೆ ಏನಾಗಿದೆ ಅಂತ ಈ ಗಿಡ ರಿಮೂವ್ Yeah. ಅದು ಕ್ಲೀನಾಗಿ ಬರುತ್ತೆ, ಅದು ಸೇರ್ಕೊಳ್ಳುತ್ತೆ. And what is this? Spacing 3.6. 3.6. Yes. 3.6 meters. Protector working. ಹೌದು. Yeah, machine. ವೆರಿ ನೈಸ್. ಮತ್ತೇನು ಗೊತ್ತಾ, ನಾವು ಹಿಂಗೆ ಎಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಉದ್ದ ಸಾಲು ಗುರು. ನೋಡಿ ಇಲ್ಲಿ ಎಲ್ಲಿಂದ ನೋಡ್ತೀವಿ ಎಲ್ಲ ಉದ್ದ ಸಾಲು ನೋಡಿ ಇಲ್ಲಿ ಫುಲ್ ಸ್ಟ್ರೈಟ್. ಮ್ಯಾಕ್ಸಿಮಮ್ ಯು ಲೇಬರ್ ರಿಕ್ವೈರ್ಡ್ ಇನ್ ದ ಹಾರ್ವೆಸ್ಟಿಂಗ್ ಟೈಮ್? Yes. ಓಕೆ. Maximum 800 to 1,000. 100 Labor. 1,000 laborers, more than 1,000 laborers. 1,000. And in rainy season, all machinery except from harvesting. For harvesting, no machine. No machine. Yeah, you yeah. don't use machinery for harvesting. No. Okay. Worker picking for good quality. Good quality, correct. Hot, select only red color. But if machine, not everything. Everything comes down. Yes. Correct. Yes, ಅವ್ರು ಹೇಳ್ತಿದ್ದಾರೆ ಅಂದ್ರೆ ಪಾಪ fertilizers. You use machines for spray. You use machines for what? For spray. Machine. Yeah. Machines use. Okay. Yes, but for fertilizer, worker. Yeah. For fertilizers, you should manual work only. For workers, they'll do. manual. No machinery works. No machine. Why? Because can give correct. Yeah. Correct. Because some area die. If use machine, we are Correct. with fertilizer. You waste Yeah. fertilizer. Yeah. ಮತ್ತೆ ಏನು ಹೇಳ್ತಿದ್ದಾರೆ ಅಂತಂದ್ರೆ ಇವರು ಮಿಷಿನ್ ಹಾಕಬೇಕಾದ್ರೆ ಗಿಡದ ಮೇಲೆಲ್ಲ ಬಿದ್ದರೆ ವೇಸ್ಟ್ ಆಗುತ್ತೆ, ಮತ್ತು ಅದು ಸುಟ್ಟೋದಂಗೆ ಆಗುತ್ತೆ, ಡ್ರೈ ಆಗುತ್ತೆ ಅಂತ. ಅದಕ್ಕೆ ಸೊ ದೇ ಆರ್ ಯೂಸಿಂಗ್ ಮ್ಯಾನ್ಯುವಲ್ ವರ್ಕ್ ಫಾರ್ ದಿಸ್. ಯಾಕೆ ಅಂತಂದರೆ ಗೊಬ್ಬರ ಒಂದು ವೇಸ್ಟ್ ಆಗಲ್ಲ ಮತ್ತು ನಿಮ್ಗೆ ಕ್ಲೀನಾಗಿ ಹಾಕ್ತೀರಾ ಅಂತ. ಸಿ ದಿಸ್. ವಾಟ್ ಈಸ್ ದ ಹೈಟ್ ಆಫ್ ದಿಸ್? ಇದೊಂದು ನನ್ನ ಪ್ರಕಾರ ಇದೊಂದು 6 ಅಡಿ ಮೇಲಿದೆ. 10 year ಪ್ಲ್ಯಾಂಟ್ಸು. ನೆಕ್ಸ್ಟಿಗೆ ಇನ್ನೂ ಬಿಡ್ತಾರೆ ಈಗ ಇದನ್ನ. ಸಿ ದಿಸ್ ಕ್ರಾಪ್ಸ್. Totally, how many rounds of harvesting you'll do? Total 3. Total 3 rounds. Now, till now? Finish first. Okay. Waiting for second round. Yes. Okay, ಇವ್ರು ಬಂದ್ಬಿಟ್ಟು ಟೋಟಲ್ ನಮ್ಮ ಥರನೇ 3 ಹಾರ್ವೆಸ್ಟಿಂಗ್ ಮಾಡ್ತಾರೆ. ಅದ್ರಲ್ಲಿ ಫಸ್ಟ್ ರೌಂಡ್ ಆಗಿದೆ. ವೇಟಿಂಗ್ ಫಾರ್ ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ ಈಗ ಇದ್ರಲ್ಲಿ ನೋಡಿ. ಮತ್ತು ಇದು ಒಂದು ನೋಡ್ಬೇಕು, ಎಷ್ಟೇ ಓಪನ್ ಇರಲಿ ನಿಮಗಂತೂ ಅರಬಿಕಾ ಫುಲ್ ಓಪನ್ಲೇ ಬೆಳೆದಿರೋದು ನೋಡಿ ಇವರು. ಆದರೂ ಒಳ್ಳೆ ಫುಲ್ ಹೆಲ್ತಿಯಾಗಿದೆ ಮಾತ್ರ. For spray herbicide, we are use machine now. Herbicide spray here. ಓಕೆ ಪಾತ್. ಮತ್ತು ಇಲ್ಲಿ ನೋಡಿ, ಇಲ್ಲಿ ಹರ್ಬಿಸೈಡ್ ಅಂದರೆ ಕಳೆನಾಶಕ ಹೊಡೆದಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಇಲ್ಲಾಂತಾರೆ ಯಾರಪ್ಪ ಇದು ಟೋಟಲ್ ನಿಮಗೆ ಆಲ್ಮೋಸ್ಟ್ ಈ ಒಂದು ಪ್ಲಾಟ್ ಬಂದು 500 hectares ಇರಬೇಕಾದ್ರೆ ಹರ್ಬಿಸೈಡ್ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂತಂದರೆ, ಇಲ್ಲಿಂದ ಗುಂಡಿ ಟ್ರೆಂಚ್ ತೆಗೆದಿದ್ದಾರೆ. ಟ್ರೆಂಚ್ ತೆಗೆದುಬಿಟ್ಟು ಇಲ್ಲಿಗೆ ಮಣ್ಣು ಹಾಕ್ಬಿಟ್ಟು ದೇ ಹ್ಯಾವ್ ರೈಸ್ ದ ಬೆಡ್ ಅಲ್ಲ, ಮೇಲ್ಗಡೆ ಹಾಕಿ ಬಡ್ಡೆಗೆ ಮಣ್ಣು ಕೊಟ್ಟಿದ್ದಾರೆ. ವರ್ಷ ಏನು ಮಾಡ್ತೀನಿ ತೆಗೆದು ಮಣ್ಣು ಹಾಕ್ತಾ ಇರ್ತಾರೆ ಇಲ್ಲಿ. ಸೂಪರ್. ಇಲ್ಲಿ ನೋಡಿ ವೆರಿ ನೈಸ್. ಎಲ್ಲಿಂದ ಎಲ್ಲಿಗೆ ನೋಡಿ ಕಾಫಿ ಪ್ಲಾಂಟೇಶನ್. ಇಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಇಲ್ಲಿ ರೀಪ್ಲಾಂಟ್ ನೋಡಿ ಈ ಥರ ಮಾಡಿದಾರಲ್ಲ, ಇಲ್ಲಿ ಗ್ಯಾಪ್ ಬಂದಿದೆ. ಈಗ ಏನಾಯ್ತು ಅಂತಂದರೆ ಫಸ್ಟು 2x2 ನಟ್ಟಾಗ ಏನು ಮಾಡಿದ್ದಾರೆ ಅಂತಂದರೆ, ನಿಮಗೆ ಒಂದು ಸೈಡಲ್ಲಿ ಏನಾಗ್ತಿದೆ ಅಂತಂದರೆ ನೋಡಿ, ಇಲ್ಲೂ ಪ್ಲಾಂಟ್ ಇತ್ತು, ಇಲ್ಲಿ ಕಟ್ ಮಾಡಿದ್ದಾರೆ. ಈಗ
ಕರೆಕ್ಟಾ? ಏನಾಗಿದೆ ಅಂದರೆ ಇವರಿಗೆ ಸ್ಪೇಸಿಂಗ್ ಬೇಕೀಗ. ಫಸ್ಟ್ ಆಫ್ ಆಲ್ ಈಗ ಸ್ಪೇಸಿಂಗ್ ಬೇಕು. ಅದಕ್ಕೆ ಏನಂತೆ ಆ ಕಡೆ ಈ ಗಿಡ ಇದ್ದಾಗ ಇದು ಕಂಪ್ಲೀಟ್ ಕ್ಲೋಸ್ ಆಗಿತ್ತು, ಇಲ್ಲಿ ಕ್ರಾಪ್ ಬರ್ತಾ ಇರಲಿಲ್ಲ. ಸೊ ಈ ಗಿಡ ತೆಗೆದು ಬಿಡ್ತಾರೆ ನೆಕ್ಸ್ಟಿಗೆ. ಹಾಗೇನಂತ ನಿಮ್ಗೆ ಸ್ಪೇಸಿಂಗ್ ಬಂದಾಗ ಯು ವಿಲ್ ಗೆಟ್ ಮೋರ್ ಕ್ರಾಪ್ ಹಿಯರ್. ಸೊ ದಟ್ ಇಸ್ ಅ ರೌಂಡ್. ಕರೆಕ್ಟ್. ನಾವು ವಾಟ್ ಇಸ್ ವಿತ್ ಸ್ಪೇಸಿಂಗ್ ಲೈಕ್ ದಿಸ್ ಹಿಯರ್. ನೋಡಿ ಈಗ ಏನಾಗಿದೆ ಅಂತಂದರೆ ಇಲ್ಲಿ 5 ಅಡಿ ಮಾಡಿದ್ದಾರೆ, ಇದು 12 ಅಡಿ ಮಾಡಿದ್ದಾರೆ. 12 ಅಡಿ. ಆಗೇನಂತ ಮೊದಲೇನು ಮಾಡೋರು ಅಂತಂದರೆ 2.5 ಅಡಿಗೆ ಗ್ಯಾಪ್ ಕೊಡೋರು ನಿಮಗೆ. ಬನ್ನಿ ಈಗ ನೋಡಿ ಒಂದು ರೌಂಡ್ ಹೋಗ್ಬರೋಣ. ಪಾರ್ಥ, ಏನಮ್ಮ ಫೀಡ್ಬ್ಯಾಕ್ ಇದು ನೋಡ್ಬಿಟ್ಟು? ಸಕ್ಕತ್ತಾಗಿದೆಲ್ಲಮ್ಮ, ಸಗದಾಗಿದೆ. ಹೆಂಗಿದೆ ಅಂತಂದರೆ ಇಲ್ಲಿಂದ ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು ಗುರು. ಎಷ್ಟು ಕಮ್ಮಿ ಅಂದ್ರೆ ಒಂದು 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು ಆ ರೋಡ್ ತನಕ. ಫ್ಲಾಟ್ ಲ್ಯಾಂಡು ನೋಡಿ. ಮತ್ತೆ ನೋಡು, ಗೊಬ್ಬರ ಹಾಕ್ಬೇಕಾದ್ರೆ ಮ್ಯಾನ್ಯುವಲ್ ಅಂತೆ, ಯಾಕಂದ್ರೆ ಗೊಬ್ಬರ ವೇಸ್ಟ್ ಆಗೋದ್ರಿಂದ. ಮತ್ತೆ ನಿಂಗೆ ಹೈಯೆಸ್ಟ್ ಇವ್ರಿಗೆ ಬರೋದು ಕಾರ್ ಹಾರ್ವೆಸ್ಟಿಂಗ್ ಟೈಮಲ್ಲಿ ಅವರೇ ಮ್ಯಾನ್ಯುವಲ್ ಆಗಿ ವರ್ಕ್ ಮಾಡೋದು. ಸೂಪರ್ ಆಗಿದೆ ಮಚ್ಚ, ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ, ವೆರಿ ನೈಸ್ ಮಾತ್ರ. ಈ ಕಡೆ ನೋಡಿ ಸಿಲ್ವರ್ ಓಕ್ ಹಾಕಿದ್ದಾರೆ. ಹಾಲ್ವಾನ ಹಾಲ್ವಾನ ಇದೆ ಆ ಕಡೆ. ಇಲ್ಲಿ ನೋಡಿ ಕ್ರಾಪ್ ನೋಡಿ ಇಲ್ಲಿ. ಇದು ನೋಡಿ, ಇವರು ಮೊದಲಿದ್ದು ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಪೇಸಿಂಗಿಗೆ ಹೋಗ್ತಾ ಇದ್ದಾರೆ. ಜಾಸ್ತಿ ಕಂಜೆಸ್ಟೆಡ್ ಮಾಡ್ತಾ ಇಲ್ಲ, ಅದಕ್ಕೂ ಸ್ವಲ್ಪ ಬ್ರೀತಿಂಗ್ ಕೊಡ್ತಾ ಇದ್ದಾರೆ ಒಳ್ಳೆ. ನೋಡಿ ಇಲ್ಲಿ ಇದೆಲ್ಲ ಸ್ಪೈಸ್ ನೆಕ್ಸ್ಟ್ ಇಯರ್ಗೂ ರೆಡಿ ಆಗೋಗಿದೆ ನೋಡಿ ಇಲ್ಲಿ. ಆದರೆ ಒಂದು ಏನು ಡ್ರಾಬ್ಯಾಕಲ್ಲಿ ನಿಂತಿರೋದು ಅಂತಂದರೆ ಇರಿಗೇಷನ್ ಮಾಡ್ತಿಲ್ಲ. ಇರಿಗೇಷನ್ ಮಾಡಿಬಿಟ್ರು ಅಂತೂ ಅಲ್ಟಿಮೇಟಾಗಿ ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ ಎಲ್ಲ ಕಡೆ ಟ್ಯಾಕ್ಟ್ರ್ ಬರುತ್ತೆ. ಟ್ಯಾಕ್ಟ್ರ್ ಬಂದು ಜಾಂಡಿಯರ್ ಓಡಿಸ್ತಾ ಇದ್ದಾರೆ ಇಲ್ಲಿ. ನಡಿದ್ದು ರೋಡು ಇದು ಪುನೊಂದು ರೋಡ್ ಸ್ಟಾರ್ಟ್ ಆಯಿತು. ನಮ್ದು ಬಂದುಬಿಟ್ಟು ಶೇಡ್ ಓರಿಯೆಂಟೆಡ್ ಅರಬಿಕದಲ್ಲಿ. ಇಲ್ಲಿ ಎಲ್ಲಿದೆ ಶೇಡು? 98% ಶೇಡ್ ಓಪನ್ ಆಗಿದೆ ಇಲ್ಲಿ. 90 ಅಲ್ಲ 100% ಶೇಡ್ ಓಪನ್ ಆಗಿದೆ ಇಲ್ಲಿ ನೋಡಿ. ರೋಡಿಗೆ ಮೊದಲು ಸಿಲ್ವರ್ ಹಾಕಿದ್ದಾರೆ. ವಿತೌಟ್ ಶೇಡು ಪರವಾಗಿಲ್ಲ, ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಚೆನ್ನಾಗ ಟಾಪ್ ಕ್ಲಾಸ್ ಆಗಿದೆ. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಿದ್ದಾರೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಹೂ ಆಗ್ತಾ ಇದೆ. ಮತ್ತು ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂತ ಆಗಲೇ ಹೇಳ್ದಂಗೆ, ಸ್ವಲ್ಪ ಗುಂಡಿ ತೆಗೆದು ಬಡ್ಡೆನ ಮೇಲೆ ಇರಿಸಿದ್ದಾರೆ ನೋಡಿ ಇಲ್ಲಿ. ಸೂಪರ್. ಎವ್ರೇಜ್ in 1 hectare, like what is the crop you grow here in 1 hectare? Before average around 2, but now around 4 ton per hectare. ಓ ಸೂಪರ್. ನೋಡಿ ಫಸ್ಟಿಗೆ ಅವರು ಮೊದಲಿಗೆ ಅವರು 2 ಟನ್ನು ಬೆಳೀತಿದ್ರಂತೆ ಎಕರೆಗೆ. ಈಗ ಬಂದ್ಬಿಟ್ಟು 4 ಟನ್ ಬೆಳೀತಾ ಇದ್ದಾರೆ. Foliar spray 6 round. 6 round foliar spray. Yeah. Foliar, pesticide, insecticide 6 round a year. ಓಕೆ. ಸ್ಪ್ರೇನೇ 6 ಸತಿ ಕೊಡ್ತಾರಂತೆ. ಮೆನ್ಯೂರ್ ಬಂದ್ಬಿಟ್ಟು 3 ಸತಿ ಕೊಡ್ತಾರೆ. ಅದ್ರ ಸೆಕೆಂಡ್ ನ್ಯೂಟ್ರಿಯೆಂಟ್ಸ್ ಇನ್ವಾಲ್ವ್ ಆಗಿದೆ. ವೆರಿ ನೈಸ್. ಇಟ್ಸ್ ಕಂಪ್ಲೀಟ್ಲಿ ಕವರ್ಡ್. ಸೊ ದೇರ್ ಇಸ್ ನೋ ಸ್ಪೇಸ್. ಆ್ಯಂಡ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಇಲ್ಲಿ ಕ್ರಾಪೇ ಬರ್ತಾ ಇಲ್ಲ. ಸೊ ದೇ ಆರ್ ಪ್ಲಾನಿಂಗ್ ಟು ರಿಮೂವ್ ದಿಸ್. ಇದು ನಿಮ್ಗೆ ರಿಮೂವ್ ಮಾಡಿದಾಗ ಏನಾಗ್ತಿದೆ ಅಂತಂದರೆ ಒನ್ ಪ್ಲಾಂಟ್ ಆ್ಯಂಡ್ ಸ್ಪೇಸ್ ವಿಲ್ ಬಿ ಕರೆಕ್ಟ್ ಅಲ್ಲ? ಬ್ರ್ಯಾಂಡ್ ವಿಲ್ ಗ್ರೋಯಿಂಗ್. ಯಾ ಅದಕ್ಕೆ ಕರೆಕ್ಟ್ ಸ್ಪೇಸಿಂಗ್ ಸಿಗುತ್ತೆ ಅಂತಿದ್ದಾರೆ ನೋಡಿ. ಇದೇ ಥರ ಆಗಿರೋ ಪ್ರಾಬ್ಲಮ್ಮು. ಒಂದು ಸೈಡ್ ಏನಿದೆ, ಆ ಕಡೆ ಈ ಕಡೆ ಕ್ರಾಪ್ ಬರ್ತಾ ಇದೆ, ಈ ಕಡೆ ಕ್ರಾಪ್ ಇಲ್ಲ, ಈ ಕಡೆ ಕ್ರಾಪ್ ಇಲ್ಲ. ಬರೀ 2 ಸೈಡ್ ಮಾತ್ರ ಕ್ರಾಪ್ ತೊಗೊಳ್ತಿದ್ದಾರೆ ಇಲ್ಲಿ. Now have crop around 50 on one this side and that side. Okay. This side don't have crop. No crop. Correct. If remove all 100%. 100% crop you'll get. Now only you're getting 50% crop. Yeah. Once you remove, you'll get 100% crop. Yes. Super. Good thinking. ಅದಕ್ಕೆ ಹೇಳೋದು ಸ್ಪೇಸಿಂಗು. ನಮ್ಮ ಸೈಡು ಈಗ ಸ್ಪೇಸಿಂಗಲ್ಲಿ ಭಾರಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ವಿಚಾರ. ಗಿಡಕ್ಕೆ ಎಷ್ಟು ಸ್ಪೇಸಿಂಗ್ ಕೊಡ್ಬೇಕು ಅಷ್ಟು ಸ್ಪೇಸಿಂಗ್ ಕೊಡಲೇಬೇಕು. ಮಾಡೋಕ್ಕೆ ಹೋಗ್ಬೇಡಿ. ಸ್ಪೇಸಿಂಗ್ ಕರೆಕ್ಟಾಗಿ ಕೊಡಿ, ಒಳ್ಳೆ ಕ್ರಾಪ್ ತೆಗೀರಿ. ಸೂಪರ್. ಇನ್ನೊಂದು ಬ್ಲಾಕಿಗೆ ಬಂದಿದ್ವಿ. ಒಂದು ಸೆಕೆಂಡ್ ಕಮ್ಮಿ. ವಾಟ್ ಇಸ್ ದಿಸ್? STN ಬ್ಲಾಕ್ A11 ವೆರೈಟಿ SJ133 planting year 2014. And I'm seeing here little bit less crop. Here, this one, this block, actually this block. Earlier block was super mind blowing. Why? What is the problem? Because last year we are harvesting delay. Okay. Finish around February. So happen this year. Okay. This year, because of late harvesting, or the crops super damage ಕಂಡಿದ್ರು. Blossom happened properly? Not much because don't have time for fruit growing. Okay. So don't have. ಹೌದು. ಇದು ಸ್ಪೈಕ್ಸ್ ಎಲ್ಲ ಅಷ್ಟು ಬಂದಿರಲಿಲ್ಲ ಅಂತ ಕಳೆದ ವರ್ಷ. ಅದಕ್ಕೆ ಈ ವರ್ಷ ಅವ್ರಿಗೆ ಸ್ವಲ್ಪ ಕ್ರಾಪ್ ಇಲ್ಲಿ ಡ್ಯಾಮೇಜ್ ಆಗಿದೆ. ಈ ಪ್ಲಾಟಲ್ಲಿ ಇಲ್ಲ. ನೆಕ್ಸ್ಟ್ ಇಯರ್ಗೆ ಮಾತ್ರ ಒಳ್ಳೆ ಕ್ರಾಪ್ ಇದೆ ಇಲ್ಲಿ. ಹೊಸ ಚಿಗುರು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ವಿಚ್ ಪ್ಲಾಂಟೇಶನ್ ವಿ ಆರ್ ವಿಸಿಟಿಂಗ್? ವೆರೈಟಿ ಎಸ್ಟೇಟ್. ಮೊನ್ನೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ವೆರೈಟಿ ಎಸ್ಟೇಟಿಗೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಅಲ್ಲಿ ಎಂಡ್ ದ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ವಿಲ್ ಸ್ಟಾರ್ಟ್ ಎ ನ್ಯೂ ಒನ್. ಕಮ್, ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side.